ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಮೊದಲನೇದಾಗಿ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವರ್ಷ ನೀವೇನೆಲ್ಲ ಅಂದ್ಕೊಂಡಿದ್ರು ಎಲ್ಲನೂ ಸಕ್ಸಸ್ಫುಲ್ಲಾಗಿ ಆಗಲಿ, ಎಲ್ಲರಿಗೂ ಚೆನ್ನಾಗಿ ಬರಲಿ. ಏನೇ ಇದ್ರೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಮುನ್ನುಗ್ತಾ ಹೋಗೋಣ ಅಷ್ಟೇ. ಸೊ ಇನ್ನು ವ್ಲಾಗ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕಂತೂ ಟೈಮೇ ಇರಲಿಲ್ಲ ಸ್ನೇಹಿತರೆ. ಪ್ರಾಮಿಸು ಫ್ರೆಂಡ್ ಮನೆಗೆ ಒಬ್ರಿಗೆ ಹೋಗಿ ಸ್ಯಾರಿ ಉಡ್ಸ್ಕೊಟ್ಬಿಟ್ಟು ಬಂದೆ. ಸೊ ಅದಾದಮೇಲೆ ಇನ್ನು ನಮ್ಮ ಮನೇಲೂ ಕೂಡ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಆಯಿತು. ಈ ವರ್ಷ ಅಂತೂ ಫುಲ್ ಆ್ಯಂಡ್ ಫುಲ್ ಬ್ಯುಸಿ ಸ್ನೇಹಿತರೆ. ಬುಧವಾರ 11:30ವರೆಗೂ ಸ್ಟಿಚ್ ಮಾಡಿದ್ದಾಯಿತು. ಸೊ ಇನ್ನು ಬುಧವಾರದಷ್ಟೊತ್ತಿಗೆ ನನಗೆ ಇನ್ನೆಲ್ಲ ಕ್ಲಿಯರ್ ಆಗಿ, ಅದೇ ಪೀರಿಯಡ್ಸ್ ಎಲ್ಲ ಇತ್ತು, ಅದೆಲ್ಲ ಕ್ಲಿಯರ್ ಆಗಿ ಇನ್ನು ಗುರುವಾರ ಒಂದೇ ದಿವಸದಲ್ಲಿ ಬೆಡ್ಶೀಟುಗಳಂತೆ, ಕಂಬ್ಳಿಗಳಂತೆ ಅವೆಲ್ಲ ಜಾಲಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆವತ್ತೇ ಅಡುಗೆಗಳೆಲ್ಲ ಮಾಡೋಷ್ಟರೊಳಗೆ ಫುಲ್ ಆ್ಯಂಡ್ ಫುಲ್ ಟಯರ್ಡ್ ಆಗೋಗಿತ್ತು. ಸೊ ಹಾಗಾಗಿನೇ ಸ್ವಲ್ಪ ಯಾವುದು ಪ್ರಿಪ್ರೇಷನ್ ವೀಡಿಯೋ ಅಂತೂ ಮಾಡೋಕ್ಕೆ ಆಗಿಲ್ಲ. ಪ್ರತಿ ವರ್ಷ ಮಾಡ್ಕೊತಿದ್ದೆ, ಬಟ್ ಈ ವರ್ಷ ಅಂತೂ ಫುಲ್ ಆ್ಯಂಡ್ ಫುಲ್ ಬ್ಯುಸಿ ಇದ್ದೆ. ಹಾಗಾಗಿನೇ ಇನ್ನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಂತೂ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಒಂದು ವೈಟ್ ಬಟ್ಟೆ, ಅದಾದಮೇಲೆ ಹೂಗಳದ್ದೇನಿದೆ ಅದು. ಸೊ ಈ ಫ್ಲವರ್ಸ್ ಏನಿದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಪ್ಲೇಟಲ್ಲಿ ಏನು ಇದು ಮಾಡಿದ್ದೀನೋ, ಇದು 1-2-3 ಡೇಸ್ ಬ್ಯಾಕ್ ನಾನು ಪೇಂಟ್ ಮಾಡಿ ರಂಗೋಲಿ ಹಾಕಿ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ. ಟ್ರೆಡಿಷ್ನಲ್ ಡೆಕೋರೇಷನ್ ಏನಾದರೂ ಮಾಡಬೇಕು ಅಂದರೆ ಈ ಥರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ತುಂಬ ಚೆನ್ನಾಗಿತ್ತು. ಅದು ಕರೆಂಟ್ ಹೋದಾಗ ಡೆಕೋರೇಟ್ ಮಾಡಿರೋದು, ಅಂದರೆ ನಾನು ರಂಗೋಲಿ ಎಲ್ಲ ಹಾಕಿ ಇದು ಮಾಡ್ಕೊಂಡಿದ್ದು. ಸೊ ಹಾಗಾಗಿ ತುಂಬ ಬ್ಯುಸಿ ಇದ್ದೆ ಸ್ನೇಹಿತರೆ. ನನಗಂತೂ ಅಂದರೆ ನಾನಂತಲ್ಲ, ಟೈಲರ್ಗಳ ಜೀವನನೇ ಅಷ್ಟು. ಹಬ್ಬಗಳು ಬಂದರೆ ಅವರು ನೆಮ್ಮದಿಯಾಗಿ ಹಬ್ಬ ಮಾಡ್ಕೊಳಕ್ಕಾಗಲ್ಲ. ಯಾಕಂತಂದರೆ ನಾವು ಹೊಲ್ದಿರೋ ಬಟ್ಟೆ ಪಾಪ ಕೊಡಬೇಕು, ಅವರು ಹಾಕ್ಕೋಬೇಕಲ್ಲ ಕಸ್ಟಮರ್ಸು. ಹಾಗಾಗಿ ನಮಗೂ ಅದರಲ್ಲಿ ಹಬ್ಬದ ಟೈಮಲ್ಲೇ ನಮಗೂ ಒಂದು 2 ರೂಪಾಯಿ ದುಡ್ಕೊಳಕ್ಕಾಗೋದು. ಸೊ ಹಾಗಾಗಿನೇ ಸ್ಟಿಚಿಂಗ್ ಮೇಲೇ ಇರುತ್ತೆ ಫುಲ್ ಕಾನ್ಸಂಟ್ರೇಷನ್ ಎಲ್ಲ. ಸೊ ಹಾಗಾಗಿ ಈಗ ಅದೆಲ್ಲ ಆದಮೇಲೆ ಅದೇ ಹೇಳಿದ್ನಲ್ವ, ಕರೆಕ್ಟಾಗಿ ನನಗೆ ಅಡುಗೆಗಳೆಲ್ಲ ಮುಗಿಯೋಷ್ಟರೊಳಗೆ ಒಂದು 9 ಗಂಟೆ ಆಯಿತು. ಅದಾದಮೇಲೆ ಒಂದು 10-10:30ಗೇನೋ ಫ್ರೆಂಡ್ ಮನೆಗೆ ಹೋಗಿ ಸ್ಯಾರಿ ಉಡ್ಸ್ಕೊಟ್ಬಿಟ್ಟು ಬರೋಷ್ಟರೊಳಗೆ ಒಂದು 11:30 ಆಯಿತು. ಕರೆಕ್ಟಾಗಿ 11:30ಗೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ನಮ್ಮ ಮನೇಲಿ ಡೆಕೋರೇಷನ್ನು. ಅದಾದಮೇಲೆ ಇನ್ನಿತರೆ ಕೆಲಸಗಳೆಲ್ಲನೂ ಪಾಪ ನನ್ನ ಹಸ್ಬೆಂಡು, ನನ್ನ ಮಗ ಮಾಡಿದ್ರು. ನಿಜ ದೇವರು ಏನು ಪುಣ್ಯ ಕೊಟ್ಟಿದ್ದಾನೋ ಇಲ್ವ ನನಗಂತೂ ನನ್ನ ಲೈಫಲ್ಲಿ ದಿ ಬೆಸ್ಟ್ ಹಸ್ಬೆಂಡ್, ದಿ ಬೆಸ್ಟ್ ಸನ್ ಅಂತ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾಗಿ ನನಗೆ ಕೆಲಸಗಳನ್ನೆಲ್ಲ ಮಾಡಿಕೊಟ್ರು. ಪ್ರತಿಯೊಂದು ನನ್ನ ಡೆಕೋರೇಷನ್ ಒಂದೇ ಮಾಡಿಕೊಂಡು ನಂದು ಲಕ್ಷ್ಮೀದು ಏನಿದೆಯೋ ಅಷ್ಟೇ, ಪೂಜೆ ಸಾಮಾನಿಂದ ಹಿಡಿದು ಅಡುಗೆ ಮನೆದು ಏನೆಲ್ಲ ಇದೆ ಸಣ್ಣ ಪುಟ್ಟ ಕೆಲಸಗಳು, ದೇವ್ರ ಮನೆ ರೆಡಿ ಮಾಡಿಕೊಟ್ಟಿದ್ದು, ಅದಾದಮೇಲೆ ನಾನು ಡೆಕೋರೇಷನ್ ಮಾಡೋವಾಗ ಏನೆಲ್ಲ ಹೆಲ್ಪ್ ಬೇಕು ಪ್ರತಿಯೊಂದೂ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನೇ ಮಾಡಿಕೊಟ್ಟಿದ್ದು. ತೇಜುಮ ಇನ್ನೂ ಚಿಕ್ಕವಳು, ಅವಳು ದೊಡ್ಡವಳು ಆಗ್ತಾ ಅವ್ರ ಅಪ್ಪ ಅಮ್ಮ ಮಗನ ನೋಡಿ ಕೂಡ ಕಲ್ತ್ಕೊಬಿಡ್ತಾಳೆ, ಆ ಅಪ್ಪನ ಅಣ್ಣನ. ಬಟ್ ನಿಜ ಹೇಳ್ತೀನಿ, ಎಷ್ಟು ಖುಷಿ ಆಯಿತು ಅಂದರೆ, ಇಷ್ಟು ದಿನ ಈ ಹಿಂದೆ ವರ್ಷಗಳಲ್ಲಿ ನೋಡಿದ್ರೆ ಮೋಹಿತ್ ಒಂದು 11 ಗಂಟೆ 12 ಗಂಟೆವರೆಗೂ ಎದ್ದಿರ್ತಿದ್ದ, ಮಲ್ಕೊಬಿಡ್ತಿದ್ದ. ಬಟ್ ಈ ವರ್ಷ ಲಾಸ್ಟ್ ಒಂದು 3 o'clockವರೆಗೂ ಎದ್ದಿದ್ದ ಪಾಪ. ಆಮೇಲೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದ. ಮತ್ತೆ 5 ಗಂಟೆಗೆ ಬೆಳೆಸಿದ್ವಿ ಇಬ್ಬರು ಮಕ್ಕಳನ್ನು. 5 ಗಂಟೆಗೆ ಎದ್ದು ಅವರು ಕೂಡ ಸ್ನಾನ ಮಾಡಿಕೊಂಡು 5:30ಇಂದ 5:30ಗೇನೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ನಮ್ಮದು. 4 ಜನ ಅಚ್ಚುಕಟ್ಟಾಗಿ ಪೂಜೆ ಮಾಡಿದ್ದೀವಿ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ, ನೆಕ್ಸ್ಟ್ ವ್ಲಾಗು ಕೂಡ ಬರುತ್ತೆ ಪಾರ್ಟ್ 2. ಇದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ್ದು ಅಷ್ಟೂ ಚೆನ್ನಾಗಿ ಮಾಡಿಕೊಂಡು ಬಂದಿದ್ದೀವಿ. ನಾನು ಏನಕ್ಕೆ ಇಷ್ಟೊಂದು ಚೆನ್ನಾಗಿ ನಮ್ಮ ಒಂದು ಫ್ಯಾಮ್ಲಿ ಬಗ್ಗೆ ಆಗಿರ್ಬೋದು, ನನ್ನ ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂತಂದರೆ, ಚಿಕ್ಕವಾಗಿಂದ ತುಂಬ ಕಷ್ಟ ನೋಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದೆಲ್ಲ ಯಾವುದೇ ಒಂದು ಹಬ್ಬ ಹರಿದಿನ ನಾನು ಮಾಡಿದ್ದು ನೋಡಿಲ್ಲ, ಕಂಡಿದ್ದು ನೋಡಿಲ್ಲ. ಸಣ್ಣ ಪುಟ್ಟ ಜ್ಞಾಪಕ ಇದೆ ಅಷ್ಟೇ, ಬಿಟ್ಟರೆ ತುಂಬ ಕಷ್ಟ. ಎಲ್ಲರೂ ರೆಡಿ ಆಗೋದನ್ನು ನಾವು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ವಿ. ಒಂದು ಸರ್ಟನ್ ಟೈಮ್ ಚಿಕ್ಕ ಮಕ್ಕಳಿದ್ದಾಗ ಹೇಳ್ತಾ ಇರೋದು, ಬೇರೆಯವ್ರನ್ನ ನೋಡಿ ನಾವು ಒಂಥರ ಆ ಥರ ಎಲ್ಲ ಇದ್ದಿದ್ದ ದಿನಗಳು ಉಂಟು. ಬಟ್ ಈಗ ನನಗೆ ನನ್ನ ಒಂದು ಹಬ್ಬಗಳ ಆಚರಣೆ ನಾನು ನೋಡಿಕೊಂಡಾಗ ತುಂಬ ಖುಷಿ ಪಡ್ತೀನಿ. ಈಗ ನನ್ನನ್ನು ನೋಡಿ ಎಷ್ಟು ಜನ ಖುಷಿ ಪಡ್ತಾರೆ ಗೊತ್ತಾ? ಮೇನು ಅಪ್ಪ ಸೂಪರಾಗಿ ಮಾಡ್ತಾಳೆ. ನನ್ನ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ
ನನ್ನ ಫ್ರೆಂಡ್ಸ್ಗೆ, ನನ್ನ ರಿಲೇಟಿವ್ಸ್ಗಾಗಿರ್ಬೋದು, ಎಲ್ಲರೂ ಖುಷಿ ಪಡ್ತಾರೆ. ಮೀನು ಬಿಡಪ್ಪ ಸೂಪರಾಗಿ ಮಾಡ್ತಾಳೆ, ಆ ಥರದ್ದೊಂದು ಇದಿದೆಯಲ್ವ, ಅದು ತುಂಬ ತುಂಬ ಖುಷಿ ಕೊಡುತ್ತೆ ನನಗೆ. ತುಂಬ ಇಷ್ಟ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ. ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತೀನಿ, ಯಾವುದಕ್ಕೂ ಟೆನ್ಷನ್ ತೊಗೊಳ್ಳಲ್ಲ, ಆರಾಮಾಗಿ ಹೋಗ್ತಾ ಇರ್ತೀನಿ. ಲೈಫಲ್ಲೂ ಅಷ್ಟೇ, ಏನಕ್ಕೂ ಟೆನ್ಷನ್ ತೊಗೊಳ್ಳಲ್ಲ. ಏನೇ ಕಷ್ಟ ಬರಲಿ, ಸುಖ ಬರಲಿ, ನೋವು ಬರಲಿ, ನಲ್ವೆ ಬರಲಿ, ಎಲ್ಲನೂ ಈಕ್ವಲಾಗಿ ತೊಗೊಂಡು ಹೋಗ್ತಾ ಇರ್ತೀನಿ. ನಾನು ಡೆಕೋರೇಷನ್ ಎಲ್ಲ ಇದು ಮಾಡಿಕೊಂಡು ಅಮ್ಮನಿಗೆ ಸ್ಯಾರಿ ಉಡ್ಸೋದಕ್ಕೆ ಇದು ಮಾಡ್ತಾಯಿದ್ದೀನಿ. ಈ ಮಧ್ಯದಲ್ಲಿ ಏನಾಯಿತೋ ಗೊತ್ತಿಲ್ಲ ಸ್ನೇಹಿತರೆ, ಕಾರು ಬೇರೆ ಉಳುಕ್ಬಿಡ್ತು. ಅದು ಯಾಕಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪೇಯ್ನ್ ಆಗೋಯ್ತು. ನನಗಂತೂ ಲಿಟ್ರಲಿ ಹೇಳ್ತೀನಿ, ತುಂಬ ಭಯ ಆಗ್ಬಿಟ್ಟಿತ್ತು. ಸೊ ದೇವ್ರು ಇದ್ದಾರೆ ಅನ್ನೋದು ಕೂಡ ಅದಕ್ಕೆ ನೋಡಿ. ನಿಜ ಹೆಂಗೆ ಅದು ನೀರೇನೋ ಸ್ವಲ್ಪ ಚೆಲ್ಲಿತ್ತು, ನಾನೇನೋ ಮಾಡೋವಾಗ ಒಂದು ಸ್ವಲ್ಪ ಜಾರದೆ, ಅವಾಗೇನೋ ಉಳುಕಿತ್ತು ಅನಿಸುತ್ತೆ, ನಿಜ ಹೇಳ್ತೀನಿ. ಅಪ್ಪ ಯಾಕೆ ಹೇಳ್ತೀರಾ, ನಿಜ ಅಂದರೆ ಕುತ್ಕೊಂಡು ಎದ್ದೇಳೋಕ್ಕಾಗಿಲ್ಲ. ಈ ಕಿಟಕಿ ಇದ್ದಿದ್ದಕ್ಕೆ ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಅಲ್ಲಿ ರೆಡಿ ಮಾಡ್ತೀನಿ, ಕುತ್ಕೊತೀನಿ, ಎದ್ದೇಳ್ತೀನಿ, ಕುತ್ಕೊತೀನಿ, ಕಂಬಿನ ಹಿಡ್ಕೊಂಡು ಎದ್ದೇಳ್ತೀನಿ. ಸಮ್ಟೈಮ್ಸ್ ಕಂಬಿನ ಹಿಡ್ಕೊಂಡ್ರೂ ಕೂಡ ನನಗೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗೆ. ಹಂಗಾಗಿನೇ ನೋಡಿ, ಇದರಲ್ಲಿ ಬೇರೆ ವೀಡಿಯೋ ಬೇರೆ ಮಾಡ್ಕೋಬೇಕಾ ಅಂದ್ಕೊಂಡಿದ್ದೆ. ಅಯ್ಯೋ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ ಹಾಕ್ಬಿಟ್ಟು ಸುಮ್ಮನೆ ಇರೋಣ ಅಂತ. ಬಟ್ ನಾನು ಪ್ರತಿ ವರ್ಷ ಮಾಡೋದನ್ನು ಸಬ್ಸ್ಕ್ರೈಬರ್ಸ್ ತುಂಬ ಇಷ್ಟಪಡ್ತಾರೆ. ಒಂದು 10 ಜನ ಆದರೂ ನನ್ನ ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನನಗೂ ಕೂಡ ಖುಷಿನೇ, ಯೂಟ್ಯೂಬಲ್ಲಿ ನಮ್ಮದು ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇರಲಿ ಅಂತ. ಒಂದು 5 ವರ್ಷ ಆದಮೇಲೆ ಇವೆಲ್ಲ ನೋಡಿಕೊಂಡಾಗ, ನಾನು ಮೊನ್ನೆ 3 ಇಯರ್ಸ್ ಬ್ಯಾಕ್ತು, 2 ಇಯರ್ಸ್ ಬ್ಯಾಕ್ತು ಅದೆಲ್ಲ ಕೂಡ ನೋಡಿದೆ. ಎಷ್ಟು ಖುಷಿ ಆಯಿತು ಗೊತ್ತಾ. ಓಕೆ 3 ಇಯರ್ಸ್ ಬ್ಯಾಕ್ ತೇಜುಮ್ಮ ಹಿಂಗಿದ್ಲಾ, ಓಕೆ 2 ಇಯರ್ಸ್ ಬ್ಯಾಕ್ ನಾನು ಈ ಥರ ಇದ್ನ, ಇಷ್ಟು ದಪ್ಪ ಇದ್ನ, ಹಿಂಗಿದ್ನ, ಅದನ್ನು ಒಂದೊಂದು ಸಲ ನೋಡ್ತಾ ತುಂಬ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಾಯಿತು. ನಾನು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ 2 ಟೈಮೂ, ಬೆಳಗ್ಗೆನೂ ಅಷ್ಟೇ, ಸಾಯಂಕಾಲನೂ ಅಷ್ಟೇ. ನನ್ನ ಡ್ರೀಮ್ ಸ್ಯಾರಿ ಹಾಕ್ಕೊಂಡು ಸೂಪರಾಗಿ ಮಿಂಚಿದ್ದೆ. ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಅದೇ ಈ ಥರ ಎಲ್ಲ ಹೇಳಿದಾಗ ಏನಂತಾರೆ ಗೊತ್ತಾ, ಮೊನ್ನೆ ಒಂದು ಲಾಸ್ಟ್ ಇಯರ್ ವ್ಲಾಗ್ಗೆ ಒಬ್ಬರು ಮೊನ್ನೆ ಇದು ಮಾಡಿದ್ರು, ನೀವು ಬರೀ ಇದನ್ನೇ ಹೇಳ್ತಾ ಇರ್ತೀರಾ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಒಂದು ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲು ಫ್ಯಾಮ್ಲೀಸ್ಗೆ ತುಂಬ ಮುಖ್ಯ ಆಗುತ್ತೆ ಈ ಥರದ್ದೆಲ್ಲನೂ. ಅದು ನಾವು ನಮ್ಮ ಪ್ಲೇಸಲ್ಲಿ ಇದ್ಕೊಂಡು ನಾವು ಅನುಭವಿಸ್ದಾಗ ಮಾತ್ರನೇ ಗೊತ್ತಾಗೋದು. ಹೀಗೆಲ್ಲ ಓದ್ಕೊಂಡಿದ್ದಾರೆ ಚೆನ್ನಾಗಿ, ಸ್ವಲ್ಪ ಇದು ಬರುತ್ತೆ, ಅಮೌಂಟ್ ಬರುತ್ತೆ, ಎಲ್ಲನೂ ಇದೆ ಸ್ನೇಹಿತರೆ. ಬಟ್ ಈಗ ಒಂದು 10 ವರ್ಷದ ಹಿಂದೆ, ಒಂದು 15 ವರ್ಷದ ಹಿಂದೆ ಯೋಚನೆ ಮಾಡಿ, ಅಪ್ಪ ಅಮ್ಮ ತುಂಬ ಕಷ್ಟದಲ್ಲಿರ್ತಾರೆ. ವರ್ಷಕ್ಕೆ 1 ಜೊತೆ 2 ಜೊತೆ ಬಟ್ಟೆ ಕೊಡಿಸೋದು ಕೂಡ ಕಷ್ಟ ಆಗಿರುತ್ತೆ. ಆ ಬಟ್ಟೆಗಳನ್ನ ಹಾಕ್ಕೊಂಡೆ ಎಷ್ಟೋ ಖುಷಿ ಪಡೋ ದಿನಗಳು, ಪಟ್ಟಿರೋ ದಿನಗಳು ಇದೆ. ತುಂಬ ಕಷ್ಟ ಇದೆ ಸ್ನೇಹಿತರೆ ಜೀವನ. ಆವಾಗ ತುಂಬ ಕಷ್ಟ ಇತ್ತು. ಅದರಲ್ಲೂ ನನಗೆ ಹೇಳ್ತೀನಿ, ಯಾವುದನ್ನು ಅಷ್ಟು ಇವಾಗ ನಾನು ಏನು ಎಂಜಾಯ್ ಮಾಡ್ತೀನಿ ಲೈಫ್ನ, ಪ್ರತಿಯೊಂದು ಸಣ್ಣ ಪುಟ್ಟ ಮೂಮೆಂಟ್ಸ್ನೂ ಕೂಡ ನಾನು ತುಂಬ ಖುಷಿಪಟ್ಟು ಇದು ಮಾಡ್ತೀನಿ. ಆ ಥರದ್ದು ನನಗೆ ಮ್ಯಾರೇಜಿಗೆ ಮುಂಚೆ ಎಂಥದ್ದು ಇರಲಿಲ್ಲ. ಅಂದ್ರದ್ದು ಏನೋ 3 ಹೊತ್ತು ಊಟನ ಸಿಗ್ತಾ, ಓಕೆ ಸ್ಕೂಲ್ಗೆ ಹೋದ್ವಾ, ಓದಿದ್ದೀವ, ಬಂದಿದ್ದೀವ, ಅದಾದಮೇಲೆ ಇನ್ನು ಬೆಂಗಳೂರಿಗೆ ಬಂದ್ವಿ, ಕೆಲಸ ಅದು ಇದು. ಸೊ ಅದಾದಮೇಲೆ ಮದುವೆ ಆದಮೇಲೆ ನನ್ನ ಲೈಫ್ ಸ್ಟೈಲ್ ಇದೆಯಲ್ಲ ತುಂಬ ಖುಷಿ ಕೊಟ್ಟಿದೆ ಸ್ನೇಹಿತರೆ. ನನಗೆ ಪ್ರತಿಯೊಂದು ಮೂಮೆಂಟ್ನು ಎಂಜಾಯ್ ಮಾಡ್ತೀನಿ. ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ನು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ನಮ್ಮ ಒಂದು 4 ಜನದ್ದು ಏನೇ ಇರಲಿ, ಸಣ್ಣ ಪುಟ್ಟದ್ದು, ಮದರ್ಸ್ ಡೇ, ಫಾದರ್ಸ್ ಡೇ, ಬರ್ಡೇಸು, ವೆಡ್ಡಿಂಗ್ ಆ್ಯನಿವರ್ಸರಿ, ಪ್ರತಿಯೊಂದು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನಗಿರೋದ್ರಲ್ಲಿ ನಾನು ತುಂಬ ತೃಪ್ತಿಯಾಗಿದ್ದೀನಿ ಸ್ನೇಹಿತರೆ. ಅದನ್ನು ಈ ಥರ ನಿಮ್ಮ ಜೊತೆ ವ್ಯಕ್ತಪಡಿಸ್ಕೊಂಡಾಗ ಕೆಲವ್ರಿಗೆ ಅದು ನೆಗೆಟಿವ್ ಆಗಿರ್ಬೋದು, ಕೆಲವ್ರು ಖುಷಿ ಪಡ್ತಾರೆ, ಹೌದಲ್ವಾ ಇವರು ನಮ್ಮ ಥರನೇ ಅಲ್ವಾ ನೋಡು ಅಂತ. ನನ್ನನ್ನು ತುಂಬ ಜನ ಹೇಳೋದು ಕೂಡ ಅಷ್ಟೇ, ಇದ್ದರೆ ಮೇನೋ ಥರ ಇರಬೇಕು, ಇರೋದ್ರಲ್ಲಿ ಚಿಕ್ಕ ಒಂದು ಅವ್ರಿಗಿರೋ ಕಂಫರ್ಟ್ ಪ್ಲೇಸಲ್ಲಿ, ಅವ್ರಿಗಿರೋ ಕಂಫರ್ಟಲ್ಲಿ ಎಷ್ಟು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾರೆ ಅಂತ ತುಂಬ ಕಾಂಪ್ಲಿಮೆಂಟ್ಸು ಕೊಡ್ತಾರೆ. ಸೊ ಹಾಗಾಗಿ ನಾನು ಲಕ್ಷ್ಮಿಗಂತೂ ನಂದು ಹೇಳ್ತಾನೇ ಇರ್ತೀನಿ. ನಾನು ಲಕ್ಷ್ಮಿಗಂತೂ ಸ್ಯಾರಿ ಡ್ರೇಪಿಂಗ್ ಆಯಿತು, ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಈ ಸಲ ಡಬಲ್ ಸ್ಟೆಪ್ ಸ್ಯಾರಿ ಡ್ರೈಪಿಂಗ್ ಮಾಡೋಣ ಅಂತ. ಆ್ಯಂಡ್ ಈ ಸಲನೇ ನಾನು 3 ಸ್ಟೆಪ್ಸು ಕೂಡ ಇಡ್ತಾ ಇರೋದು. ಯಾವಾಗ್ಲೂ ಕೆಳಗಡೆ ಇಟ್ಬಿಡ್ತಿದ್ದೆ, ಮೇಲೆ ಅಮ್ಮನವ್ರನ್ನ ಕೂರಿಸ್ತಿದ್ದೆ. ಬೇಡ ಈ ಸಲ ಸ್ಟ್ಯಾಂಡ್ ಎಲ್ಲ ತೊಗೊಬಂದಿದ್ನಲ್ವಾ, ಸೊ ಹಾಗಾಗಿನೇ ಈ ಸಲ 3 ಸ್ಟೆಪ್ಸು ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ಅಮ್ಮನವರೆಗೂ ಸೂಪರಾಗಿ ಮಾಡಿದ್ದೀನಿ. ಪಾಪ
ಒಂದಿಬ್ಬರು ಏನೋ ಕೇಳಿದ್ರಿ ಕಳ್ಸಕ್ಕೆ ಏನೆಲ್ಲ ಹಾಕಬೇಕು ಏನು ಅಂತ. ಸಾರಿ ಸ್ನೇಹಿತರೆ, ನಾನೇನೋ ನನಗೆ ಗೊತ್ತಿರೋದನ್ನ ಹಾಕ್ಕೊಂಡು ಮಾಡ್ಕೊತೀನಿ. ನೀವು ನಾನು ಯಾವಾಗಲೂ ಹೇಳ್ತೀನಿ, ಶಾಸ್ತ್ರೋಕ್ತವಾಗಿ ಹೇಳೋರೇ ಕೆಲವೊಂದಷ್ಟು ಚಾನಲ್ಸ್ ಇರುತ್ತೆ ನೋಡಿ, ಅವ್ರು ಹೇಳ್ತಾರೆ ಯಾವ ಟೈಮಿಗೆ ಪೂಜೆ ಮಾಡಬೇಕು, ಯಾವ ಟೈಮ್ ಕಲಶ ತೆಗಿಬೇಕು, ಅದೆಲ್ಲ ನಾನು ಸ್ವಲ್ಪ ನೋಡಿ ಫಾಲೋ ಮಾಡ್ಕೊತೀನಿ. ಅಷ್ಟು ಬಿಟ್ಟರೆ ಹಾಗೆ ಹೀಗೆ ಅಂತ ಏನು ಇರಲ್ಲ ಸ್ನೇಹಿತರೆ. ನನ್ನವರೆಗೂ ನಾನು ಯಾವಾಗಲೂ ಹಾಕೋದು ಮಾಮೂಲಿ, ಏನಪ್ಪ ಅದು ದ್ರಾಕ್ಷಿ, ಗೋಡಂಬಿ, ಅದಾದಮೇಲೆ ಖರ್ಜೂರ, ಆಮೇಲೆ ಕವಡೆ, ಗೋಮತಿ ಚಕ್ರ, ಶ್ರೀಫಲ ಅಂತ ಬರುತ್ತೆ ಅದು, ಆ ಥರ ಸಣ್ಣ ಪುಟ್ಟವೆಲ್ಲ ಹಾಕ್ತೀನಿ. ಲಾವಂಚಿ ನಾರು ಅಂತ ಬರುತ್ತೆ. ಆಮೇಲೆ ಇದೇನಪ್ಪ ಅದು ಸುಗಂಧ ಭರಿತವಾಗಿರುತ್ತೆ, ಅದೇ ಹೆಸರು ಇವಾಗ ಸರಿಯಾಗಿ ಬರ್ತಾ ಇಲ್ವೇ ನನಗೆ. ಏನದು ಜಾವತ್ ಪೌಡರ್, ಜಾವತ್ ಪೌಡರು ಅದೊಂದು ಸ್ವಲ್ಪ ಹಾಕ್ತೀನಿ. ಅಮ್ಮ ಸ್ವಲ್ಪ ಸುಗಂಧ ಇದಾಗಿರಲಿ ಅಂತ, ಪರವಾಗಿರಲಿ ಅಂತ, ಅದನ್ನು ಹೇಳಕ್ಕೆ ಕರೆಕ್ಟಾಗಿ ಬರ್ತಾಯಿಲ್ಲ ನೋಡಿ, ತೊದಲೋದೇ ಆಯಿತು. ಸುಗಂಧ ಭರಿತವಾಗಿ ಇರಲಿ ಅಂತ, ಓಕೆನಾ. ಆ ಥರ ಎಲ್ಲ ಅಷ್ಟೇ ಸ್ನೇಹಿತರೆ. ನಾನು ನಾರ್ಮಲ್ ನೋಡ್ತಾ ಇದ್ದೀರಾ ಅಲ್ವಾ, ಅಷ್ಟರವರೆಗೇ ನಾನಂತೂ ಇದಂತೆ ಕುಂಕುಮಾರ್ಚನೆ ಅಂತೆ, ಅಭಿಷೇಕ ಅಂತೆ, ಆಮೇಲೆ ಅಷ್ಟೋತ್ತರಗಳು ಓದೋದಾಗಲಿ ಆ ಥರದ್ದೆಲ್ಲ ಏನೂ ಮಾಡಲ್ಲ ಸ್ನೇಹಿತರೆ. ನಿಜ ಹೇಳ್ತೀನಿ, ಕೆಲವ್ರು ಹೇಳ್ತಾರೆ ಹಿಂಗೆ ಮಾಡಬೇಕು, ಹಿಂಗೆ ಓದಬೇಕು, ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು, ಕತೆ ಓದಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಒಂದಷ್ಟು ಹೇಳ್ತಾರೆ. ಈಗ ಫ್ರೆಂಡ್ಸ್ ಸರೌಂಡಿಂಗಲ್ಲೇ ತೊಗೊಳ್ಳಿ, ಇದೇ ಮಾಡಬೇಕಂತೆ ಕಣೆ, ಇದನ್ನೇ ಇಡಬೇಕಂತೆ ಕಣೆ. ಒಂದು 10 ಜನ, ಒಂದು 4 ಜನ ಫ್ರೆಂಡ್ಸ್ ಇದ್ದೀವಿ ಅಂದರೆ ಕೂಡ ಹಾಗೆ ಮಾತಾಡ್ಕೊತೀವಲ್ಲ. ಬಟ್ ನಾನಂತೂ ಯಾರು ಏನೇ ಹೇಳಿದ್ರು ನನಗೇನು ಅನಿಸುತ್ತೋ ನಾನು ಅದನ್ನೇ ಮಾಡೋದು. ನನ್ನ ಮನೇಲಿ ನಾನು ಹೇಗೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀನೋ ಅದೇ ಥರ ಸ್ನೇಹಿತರೆ. ನೋಡಿ, ಆಲ್ರೆಡಿ ಡೆಕೋರೇಷನ್ ಆಲ್ಮೋಸ್ಟ್ ಆಗೋಯ್ತು. ಸಲ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಸಿಂಪಲ್ ಸ್ನೇಹಿತರೆ, 10 ನಿಮಿಷದಲ್ಲಿ ಆಗೋಯ್ತು. ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿ ಕೂಡ ಇದೆ ಅಲ್ವಾ. ಇನ್ನೊಂದು ಹೈಟ್ ಆಗಿರೋದ್ರಿಂದ ನನಗೆ ಪ್ಲಸ್ ಏನಪ್ಪ ಅಂತಂದರೆ, ಡೆಕೋರೇಟ್ ಅಂದರೆ ಬ್ಯಾಕ್ಗ್ರೌಂಡ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಕೆಲಸ ಇರಲ್ಲ. ಯಾಕಂತಂದರೆ ನೋಡಿ, ಮೇಲೆ ಆ ಥರದ್ದೊಂದು ಸಿಂಪಲ್ಲಾಗಿ ಇದು ಮಾಡಿದ್ರೆ ಮುಗ್ದೋಯ್ತು ರಂಗೋಲಿದು. ಸೊ ಲಾಸ್ಟಿಗೆ ಸಾಯಂಕಾಲ ಅದು ಬಿದ್ದೇ ಹೋಯ್ತು. ನಾನು ಅಂಟಿಸ್ಬೇಕು ಅಂದ್ಕೊಂಡೆ, ಅಷ್ಟೊತ್ತಿಗೆ ಇನ್ನು ಹೋಗೋರೆಲ್ಲ ಜಾಸ್ತಿ ಆಗೋಯ್ತು ಸ್ನೇಹಿತರೆ. ಸೊ ಹಾಗಾಗಿನೇ ಇನ್ನು ಇದು ಮಾಡಿಕೊಂಡೆ. ಸೊ ರಿಟರ್ನ್ ಗಿಫ್ಟ್ಸು ಕೂಡ ತಂದಿದ್ದೆ, ಅದನ್ನು ತೋರಿಸೋಕ್ಕೂ ಕೂಡ ಟೈಮ್ ಇರಲಿಲ್ಲ ಸ್ನೇಹಿತರೆ. ನನಗೆ ಒಂದು ಪೌಚ್ ಥರ ತರಿಸಿದ್ದೆ ಅಷ್ಟೇ. ಅರಿಶಿನ, ಕುಂಕುಮ, ಬಳೆ, ಬಾಳೆಹಣ್ಣು, ನಾರ್ಮಲಾಗಿ ಒಂದು ಬ್ಯಾಗ್ ಅಷ್ಟೇ, ಅಷ್ಟು ಮಾತ್ರ ಕೊಟ್ಟಿದ್ದೆ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ತುಂಬ ಚೆನ್ನಾಗಿ ಬಂದಿದೆ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಥರ ಡಿವೈಡ್ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು. ಇಫ್ ಇನ್ ಕೇಸ್ ಯಾರಿಗಾದರೂ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಗಳು ಅಥವಾ ಈ ಒಂದು ನಾನು ಹೇಳೋ ಕತೆಗಳನ್ನೆಲ್ಲ ಕೇಳೋ ಇಂಟ್ರೆಸ್ಟ್ ಇಲ್ಲ, ಬೋರ್ ಅನ್ಸಿದ್ರೆ ಆರಾಮಾಗಿ ಸ್ಕಿಪ್ ಮಾಡ್ಕೊಳ್ಳಿ ಸ್ನೇಹಿತರೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಇಂಟ್ರೆಸ್ಟ್ ಇದ್ದರೆ, ಇಷ್ಟ ಇದ್ದರೆ ಮಾತ್ರ ನೋಡಬೇಕು. ಇಷ್ಟ ಇಲ್ದಿರ ಯಾರೂ ನೋಡಲೂಬಾರ್ದು, ನೋಡೋಕ್ಕೂ ಹೋಗಲ್ಲ ಯಾರೂ ಅಲ್ವಾ. ಅಷ್ಟೇ. ಇನ್ನು ನೋಡಿ, ಆಲ್ಮೋಸ್ಟ್ ಅಮ್ಮನವ್ರು ರೆಡಿ ಆಗಿದ್ದಾಯಿತು ಸ್ನೇಹಿತರೆ. ಎಲ್ಲನೂ ರೆಡಿ ಮಾಡಿದ್ದಾಯಿತು ಕರೆಕ್ಟಾಗಿ. ನೋಡಿ, ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದು ಕೂಡ ಆಯಿತು. ಇನ್ನು ಸ್ನಾನ ಮಾಡಿಕೊಂಡು ಸಡನ್ನಾಗಿ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ, ಇನ್ನೂ ಬೇಜಾನ್ ಕೆಲಸ ಇರುತ್ತೆ. ನನಗೆ ಅಷ್ಟೊತ್ತಿಗೆ ಕಾಲು ಸಿಕ್ಕಾಪಟ್ಟೆ ನೋವು ಸ್ನೇಹಿತರೆ. ನಾನು ನಡೆಯೋದ್ರಲ್ಲೇ ಗೊತ್ತಾಗುತ್ತೆ ನೋಡಿ, ತುಂಬ ಕಾಲು ಪೇಯ್ನ್ ಇತ್ತು. ಅಲ್ಲಿ ಕೂತ್ಕೊಂಡು ಅಲ್ಲಿ ಎದ್ದೇಳೋದು, ಕೂತ್ಕೊಂಡು ಎದ್ದೇಳೋದು ತುಂಬ ಕಷ್ಟ ಆಗೋಗಿತ್ತು. ಬಟ್ ಇಟ್ಸ್ ಓಕೆ, ಮಾಡ್ತಾ ಹೋಗೋಣ ಅಂತ ಮಾಡ್ತಾ ಇದ್ದೆ. ಅದು ಏನಾಯಿತು ಮಿರಾಕಲ್ ಅನ್ನೋದು ಕೂಡ ನಾಳಿನ ವ್ಲಾಗಲ್ಲಿ ಹೇಳ್ತೀನಿ. ಟೈಮ್ ಇರುತ್ತಲ್ವ, ಇದೇ ಥರ ನಾಳಿನ ವ್ಲಾಗು ಕೂಡ ಸ್ವಲ್ಪ ಲೆಂತಿಯಾಗಿದೆ. ಸೊ ಸೇಮ್ ನಾಳೆ ಕೂಡ ಹೇಳ್ತೀನಿ ಏನಾಯಿತು ಎತ್ತ ಅಂತಂದ್ಬಿಟ್ಟು. ಇನ್ನು ನಾನು ನನ್ನ ಹೆಂಗೆ ಅನಿಸುತ್ತಂಗೆ ಬಿಂದಿಗೆ ಒಳಗಡೆ ಅರಿಶಿನ, ಕುಂಕುಮ, ಒಂದು ಹೂವು, ಆಮೇಲೆ ಅದೇ ಮಾಮೂಲಿ ಆವಾಗಲೇ ಏನು ಹೇಳಿದೆ ಅದನ್ನೆಲ್ಲನೂ ಹಾಕಿ, ಚಿನ್ನ ಬೆಳ್ಳಿ ಕೂಡ ಹಾಕಿಲ್ಲ ಸ್ನೇಹಿತರೆ. ಈ ಸಲ ನಾನು ಒಂದೇ ₹1 ದುಡ್ಡು ಕೂಡ ಇಕ್ಕಿಲ್ಲ ಲಕ್ಷ್ಮಿ ಮುಂದೆ. ಆಮೇಲೆ ಚಿನ್ನ ಬೆಳ್ಳಿ ಅದೆಲ್ಲ ಕೂಡ ಅವೆಲ್ಲ ಏನೂ ಇಟ್ಟಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ನನಗೆ ಕೆಲವೊಂದು ಈ ಥರದ್ದು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಕೆಲವೊಂದನ್ನು ಸ್ಟಾಪ್ ಮಾಡಿದ್ದೀನಿ ಈ ಇಯರಿಂದ. ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ, ಸಿಂಪಲ್ಲಾಗಿ ಕೆಲವೊಂದು ತಿಳ್ಕೊತೀನಿ ಈ ಥರದ್ದು ಮಾಡಬಾರ್ದಂತೆ ಅಂತ ಅಂದ್ಕೊಂಡಾಗ ಅದು ನನಗೆ ಕರೆಕ್ಟ್ ಅನಿಸಿದ್ರೆ ನಾನು ಇದು ಮಾಡ್ತಾ ಹೋಗ್ತೀನಿ. ಬೇರೆ ಇನ್ನೇನಿಲ್ಲಪ್ಪ, ಹಂಗೆ ನಾರ್ಮಲಾಗಿ ಎಲ್ಲನೂ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಏನು ಅನ್ನೋದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ನಿಮ್ಮ ವೀಡಿಯೋಸು ವ್ಲಾಗ್ಸ್ ಎಲ್ಲ ನೋಡೋಕ್ಕಾದರೆ ಖಂಡಿತವಾಗ್ಲೂ ನೋಡ್ತೀನಿ, ಕೆಲವ್ರಿಗೆ ಗೊತ್ತಿದ್ದರೆ, ಓಕೆನಾ. ಸೊ ಆ ಥರನೇ ನಂದು ಕೂಡ ಏನು ಹೇಳೋದು, ಹಬ್ಬ ಆಚರಣೆ ಅಂತಂದರೆ ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ಈ ವಿಡಿಯೋ ಮಧ್ಯದಲ್ಲಿ ಎಡಿಟಿಂಗ್ ಸ್ಟಾಪ್ ಆಗಿಬಿಟ್ರೆ ಮತ್ತೆ ಏನು ಮಾತಾಡೋದು ಅಂತಲೇ ಗೊತ್ತಾಗಲ್ಲ, ಒಂಥರ ಬ್ಲ್ಯಾಂಕ್ ಅಂದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿನೇ ಇದು 3ನೇ ಸಲ
ಸಲ ನಾನು ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋದು. ಆ ಟೆಲಿಕಾಸ್ಟ್ ಈಗ ಮಾಡಲೇ ಬಿಡಬೇಕು ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಸಲ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ವೆಂಕಟೇಶ್ವರ ಸ್ವಾಮಿನ ಕೂರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವಾ. ತುಂಬ ಇಷ್ಟ ಆಯ್ತಪ್ಪ ನನಗಂತೂ. ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಇಷ್ಟ. ಏನಂತಂದರೆ ಸಿಂಪಲಾಗಿ ಒಂದು 5 ನಿಮಿಷ 6 ನಿಮಿಷ ವೀಡಿಯೋ ಹಾಕ್ಬಿಡ್ಬೋದು. ಬಟ್ ನನಗೆ ಆ ಥರ ವೀಡಿಯೋ ಮಾಡೋದಕ್ಕೂ ಕೂಡ ಯಾರೂ ಇರಲ್ಲ, ನಾನೇ ಮಾಡಬೇಕು, ನಾನೇ ಇದು ಮಾಡಬೇಕು. ಸೊ ಹಾಗಾಗಿನೇ ಒಂದೊಂದೇ ನೋಡ್ಕೊತಾ ಮಾಡ್ಕೊತಾ ಇದ್ದೀನಿ. ಕಾಲು ಮಾತ್ರ ತುಂಬ ಉಳುಕ್ಬಿಟ್ಟಿತ್ತು ಸ್ನೇಹಿತರೆ, ನಿಜ ತುಂಬ ಪ್ರಾಬ್ಲಮ್ ಆಗೋಯ್ತು ನನಗೆ. ಅಷ್ಟೊತ್ತಲ್ಲಿ ಎಲ್ಲ ತೆಗ್ದು ನಮ್ಮ ಮನೆಯವ್ರ ಪಾಪ ಹಾಕಿ ಮೊಣ್ಕಾಲು ಏನಾಯಿತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸ್ಟ್ರಕ್ ಆಗೋಗ್ಬಿಟ್ಟಿದೆ ಕಾಲು. ಅಯ್ಯೋ ಯಾಕೆ ಹೇಳ್ತೀರಾ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ಸರಿ ಆಯಿತು. ಈ ಸಲ ಮುಖವಾಡನೂ ಅಮ್ಮನವ್ರನ್ನ ಸಿಂಪಲ್ಲಾಗಿ ರೆಡಿ ಮಾಡಿ, ಅಂದರೆ ನನಗೆ ಸ್ಟಿಚಿಂಗ್ ಬ್ಯುಸಿಯಲ್ಲಿ ಬಿದ್ದೋಗ್ಬಿಟ್ಟು ಏನಂದರೆ ಏನು ಪ್ರಿಪ್ರೇಷನ್ನೇ ಮಾಡ್ಕೊಂಡಿಲ್ಲ. ಆ ಪ್ರಿಪ್ರೇಷನಲ್ಲಿ ಏನು ಮಾಡ್ಕೊಳ್ಳೋದು ಅಂತಲೇ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಇನ್ನೊಂದು ಮನೆ ತುಂಬ ಕೆಲಸನ ಯಾವ್ದು ಮಾಡೋದು ಯಾವ್ದು ಬಿಡೋದು, ಏನು ಮಾಡೋದು ಏನು ಮಾಡಬಾರ್ದು. ಅಯ್ಯೋ ಮುಖವಾಡನೂ ಕೂಡ ಅವತ್ತೇ ತೆಗೆದು ಫಸ್ಟೆಲ್ಲನೂ ಅಟ್ಲೀಸ್ಟ್ ಗುರುವಾರದ್ದು ನೈಟ್ ಆದರೂ ಅಂತಂದರೆ ಮುಂದಿನ ಡೇಯಲ್ಲೇ ಎಲ್ಲ ಇದು ಮಾಡಿಬಿಡ್ತಿದ್ದೆ. ಬಟ್ ಈ ಸಲ ಅಂತೂ ಆಗಲಿಲ್ಲಪ್ಪ, ನಿಜವಾಗ್ಲೂ ಎಲ್ಲನೂ ಒಬ್ಬಳೇ ಮಾಡ್ಕೊ. ಪಾಪ ಹಂಗೂ ಪಾಪ ಮಕ್ಕಳು, ಅದರಲ್ಲಿ ಬೇರೆ ಟೆಸ್ಟ್ಗಳು ಬೇರೆ ಮೋಹಿತ್ಗೆ ಲಾಸ್ಟ್ ಇಯರ್ ಟೆಸ್ಟ್ ಇರಲಿಲ್ಲ, ಹೆಂಗ ಮಾಡ್ಕೊಡಿರು ಬಂದವನು ಮಗ ಓದ್ಕೊಳ್ಳೋದು. ಅಯ್ಯೋ ಯಾಕೆ ಹೇಳ್ತೀರ, ಈ ಸಲ ಮಗಕ್ಕೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಪಾಪ. ಇನ್ನು ನಾಳೆ ನೋಡಿ ಯಥಾ ಪ್ರಕಾರ ಸಂಡೇ ಬೇರೆ ಕರಾಟೆ ಟೂರ್ನಮೆಂಟ್ ಇದೆ. ಯಾವಾಗಲೂ ಹಿಂಗೆ ಆಗುತ್ತೆ. ಲಾಸ್ಟ್ ಇಯರ್ ಕೂಡ ಸೇಮ್ ಇದೇ ಹಬ್ಬದ ಟೈಮಲ್ಲೇ ಟೂರ್ನಮೆಂಟ್ಗೆ ಹೋಗಿದ್ದ. ಸೊ ಈ ವರ್ಷವೂ ಇದೆ, ನಾಳೆ ಟೂರ್ನಮೆಂಟ್ ಇದೆ ಕರಾಟೆದು. ಸೊ ಹೋಗಬೇಕು. ಸೊ ಹಿಂಗೆ ಬಿಸಿ ಹೋಗ್ತಾ ಇರುತ್ತೆ. ಇನ್ನು ಅಮ್ಮನವ್ರಿಗೆ ನನ್ನ ಹತ್ರ ಏನಿದೆಯೋ ಆ ಥರದ್ದೆಲ್ಲ ಒಡವೆಗಳು ಹಾಕಿ ಅಮ್ಮನಿಗೆ ಕರೆಕ್ಟಾಗಿ ಸಿಂಗಾರ ಎಲ್ಲ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ನನಗಿನ್ನೊಂದು ಏನು ಗೊತ್ತಾ, ವಿಡಿಯೋ ಕರೆಕ್ಟ್ ಟೈಮ್ಗೆ ನೀಟಾಗಿ ಕ್ಲಿಯರಾಗಿ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮದೇ ಕೆಲಸಗಳಿರುತ್ತಲ್ಲ ಸ್ನೇಹಿತರೆ, ಯಾರನ್ನೂ ಕರೆಯೋಕ್ಕಾಗಲ್ಲ. ಸೊ ನೋಡಿ ಪಾಪ ನಮ್ಮ ಮನೆಯವ್ರು ಒಂದು ಕಡೆ ಹೋಗೋದು ಬರೋದು, ಅಲ್ಲಿ ಒರೆಸೋದು, ಅದು ಮಾಡೋದು, ಇಲ್ಲಿ ಒರೆಸೋದು, ಇದು ಕ್ಲೀನ್ ಮಾಡಿಕೊಡೋದು, ಅದು ಎತ್ಕೊಡೋದು. ಪ್ರತಿ ವರ್ಷ ನಾನೇ ಪೋಣಿಸ್ತೀನಿ ಸ್ನೇಹಿತರೆ ಅಮ್ಮನವ್ರಿಗೆ. ಈ ಸಲ ವೈಟ್ ಹಾರ ಹಾಕಲೇಬೇಕು ಅಂತ ನನಗೆ ಮನಸ್ಸಲ್ಲಿತ್ತು. ಅದೇ ಹಾರನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಇದು ಮಾಡಿದ್ದೆ. ಎಷ್ಟು ರೇಟ್ಸ್ ಅಂದರೆ ಹೂವು, ಅಯ್ಯೋ ಎಲ್ಲ ಖರ್ಚು ನಿಜ ಅಮ್ಮನವ್ರನ್ನ ಮಾಡಬೇಕು ಅಂದ್ಕೊತೀವಿ. ಬಟ್ ಅದೇ ಟೈಮ್ಗೆ ತುಂಬ ಕಾಸ್ಟ್ ಆಗಿಬಿಡುತ್ತೆ, ಎಲ್ಲನೂ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಇನ್ನು ನಮ್ಮ ಮನೆಯವರು ಕೂಡ ಪಾಪ ಅವರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದುಬಿಡ್ತೀನಿ ಅಂತ. ಪಂಚೆ ಹಾಕ್ಕೊಳ್ಳೋ ಸುಬ್ರಾಯ ಅಂತಂದರೆ ನಮ್ಮ ಮನೆಯವ್ರ ಪಂಚೆನೇ ಹಾಕ್ಕೊಳ್ಳಲ್ಲ. ಏನು ಮಾಡೋದು, ಅವರ ಹಾಗೆ ಯಾವಾಗಲೂ ಹಾಗೆ ಅವರೊಂಥರ ಸಿಂಪಲ್ ಮ್ಯಾನ್. ಅಯ್ಯೋ ನನ್ನ ಪಂಚೆ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ, ಬೇಡ ಅಂತಾರೆ. ನಾನು 3 ದಿವಸದಿಂದ ಹೇಳ್ತಾನೆ ಇದ್ದೆ ಸೊ ಟ್ರೆಡಿಷ್ನಲ್ ಆಗಿರುತ್ತೆ ಅಂತ. ಆದರೂ ಅವರು ನಾರ್ಮಲ್ಲಾಗೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಎಂಥ ಹಬ್ಬ ಬಂದರೂ ಎಂಥ ಹರಿದಿನ ಬಂದರೂ ಒಂದು ಟೀ ಶರ್ಟು ಒಂದು ಚಡ್ಡಿ ಹಾಕ್ಕೊಬಿಟ್ರೆ ಮುಗ್ದೈತೆ ನಮ್ಮ ಮನೆಯವ್ರ ಹಬ್ಬ. ಆ ಥರ ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಸ್ನೇಹಿತರೆ, ನಾಳೆ ವೀಡಿಯೋ ಸೂಪರಾಗಿ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.